ಆಗೈತಿ. ಎಲ್ಲ ಗ್ಯಾಸ್ ರೇಟ್ ಎಲ್ಲ ಜಂಪ್ ಆಗತ್ತೆ ರೀ. ನಾವು ದುಡೋದು ಎಟ್ರಿ, ನಾವು ತಿನ್ನೋದು ಹೆಂಗೆ ರೀ, ಎಲ್ಲ ಅಂದ್ರೆ ಮಹಂಗಾಯಿನೂ ಭಾಳ ಇದಾಗಿ ಹೆಚ್ಚಾಗೈತೆ ರೀ. ಅಂದ್ರೆ ಈಗ ನೋಡ್ರಿ ಸರ್, ಯಾಕಂದ್ರೆ ಈಗ ನಾವು ದುಡಾವ್ರಿ 500 ರೂಪಾಯಿ ಜ್ಯೂಸ್ ರೀ. ಈಗೆಲ್ಲ ಬಸ್ ಫ್ರೀ ಆಗೈತೆ ರೀ. ಈಗ ಇದನ್ನಾಗ ಇಷ್ಟಾಗೂ ಇಲ್ಲೈತೆ ರೀ. ಈಗ ಎಲ್ಲ ಬಂದ್ ಮಾಡ್ಯಾರ. ನಾವು ಈಗ ಗ್ಯಾಸ್ ಹೆಂಗೆ ಹಾಕೋದ್ರಿ? ಮತ್ತು ಸಾಲಿ ಹುಡುಗರಿಗೆ ನೋಡ್ರಿ ಟೈಮ್ ಆಗತ್ತೈತಿ ರೀ ಎಕ್ಸಾಮ್ನಾಗ. ಈಗ ಗ್ಯಾಸ್ ಇಲ್ರಿ, ಮತ್ತು ಹೆಂಗೆ ಮಾಡಿದ್ರಿ ಸರ್? ಹಿಂಗಂದ್ರೆ ನಮಗೆ ಭಾಳ ಪ್ರಾಬ್ಲಮ್ ಆಗತ್ತೈತಿ ರೀ. ಹಾಂ, ರೇಟು ಜಾಸ್ತಿ ಆಗೈತೆ ರೀ. 75 ರೂಪಾಯಿ ಹೆಚ್ಚಾಗೈತೆ ರೀ. ಪೈಲ ಐತೆ ರೀ 62 ರೂಪಾಯಿ ಐತೆ ರೀ. ಈಗ 70 ರೂಪಾಯಿ ಮಾಡ್ಯಾರ ರೀ, 75 ರೂಪಾಯಿ. ಮತ್ತು ಈಗ ರಂಜಾನ್ ಹಬ್ಬ ಬಂದೈತೆ ರೀ. ಈಗ ನಮಗೆ ದುಡಿದ್ರನ ನಮಗೆ ಹಬ್ಬ ಮಾಡವ್ರಿ ಸರ್. ನಾವು ಇಲ್ಲರ ಹಬ್ಬನೇ ಹೆಂಗೆ ಮಾಡವ್ರಿ? ನೀವು ಹೇಳ್ರಿ ನೋಡಿ. ಏನೂ ಇಲ್ರಿ ಸರ್. ಗ್ಯಾಸ್ ಅಲ್ಲಂದ್ರೆ ಲೈನ್ ಭಾಳ ಐತೆ ರೀ. ಅಲ್ಲಿ ಲೈನ್ ನೋಡಿದ್ರೆ ನೀವು ತಲೆ ಹತ್ಕೋತೀರಿ ಸರ್. 2, 3, 4, 5 ತಾಸು ಹಂಗೆ ಇದ್ರಾಗ ಟೈಮ್ ಆಗತ್ತೆ ರೀ. ಮತ್ತು ಅದೇ ಟೈಮ್ ಅಲ್ಲಿ ಹೋದ್ರೆ ನಾನು ದುಡೋದೇನು ರೀ? ಮತ್ತು ಹಿಂಗೆ ಆಗತ್ತೆ ಸರ್. ನೀವು ಸ್ವಲ್ಪ ಕೈಲಿ ರಿಕ್ವೆಸ್ಟ್ ಮಾಡತ್ತೇನೆ ರೀ ಸರ್, ನೀವು ಸ್ವಲ್ಪ ಏನರ ಹೆಲ್ಪ್ ಮಾಡ್ಬೇಕ್ರಿ ನಮಗೆ. ಗ್ಯಾಸ ಇಲ್ರಿ ಸರ್. ನೋಡ್ರಿ ಇಲ್ಲಿ ಮತ್ತು ಆಟೋದವ್ರು ಬರತ್ತಾರ ನೋಡ್ರಿ. ನಮ್ಮ ಜಾವೇದ್ ಕುತ್ಬುದ್ದೀನ್ ಮುಲ್ಲಾ ಸರ್. ಭಾರತ ದೇಶದಲ್ಲಿ ಏನು ಒಂದು ಯುದ್ಧ ನಡೀತಾ ಇದೆಯಲ್ಲ, ಅದರ ಎಫೆಕ್ಟಿವ್ ಆಗಿ ನಮ್ಮಲ್ಲಿ ವಿತಿನ್ 10 days ಸರ್ 2 times ರೇಟು ಇನ್ಕ್ರೀಸ್ ಆಯಿತು. ನಂತರ ಮೋಸ್ಟ್ಲಿ ಅದು ಅಂದರೆ ಒಂದು 10 ರೂಪಾಯಿ ಜಾಸ್ತಿ ಮಾಡಿದ್ವಿ ಸರ್ ರೇಟ್ನಲ್ಲಿ. ಮತ್ತು ಮೊನ್ನೆ ನಮ್ಮದು ಒಂದು 3 days ಸಮಸ್ಯೆ ಇಶ್ಯೂ ಆಗಿದೆ ಸರ್. ನಮಗೆ ಸಫಿಷಿಯೆಂಟ್ ಏನೋ ಮಾಲ್ ಬರ್ತಾ ಇಲ್ಲ ಅಲ್ಲಿ. ಇದು ಒಂದು ಔಟ್ಲೆಟ್ಗಳಿಗೆ, ಒಂದು LPG ಔಟ್ಲೆಟ್ಗಳಿಗೆ ಸಪ್ಲೈ ಮಾಡುವಂತಿಲ್ಲ. ಈಗ ನಮ್ಮಲ್ಲಿ ಪ್ರಾಡಕ್ಟ್ ಇಲ್ಲ ಅನ್ನೋ ಒಂದು ಇಶ್ಯೂ ಇಟ್ಕೊಂಡಿದ್ದಾರೆ. ನಮ್ಗೆ 3 days ನಮಗೇನು ಸ್ಟಾಕ್ ಕಳಿಸಲಿಲ್ಲ ಸರ್. ಆ ಇಶ್ಯೂ ನಮ್ಮದು 3 days ಪಂಪ್ ಬಂದಿತ್ತು. ನಂತರ ನಾವು ಮ್ಯಾಗಿನವ್ರಿಗೆ ಏನೋ ಒಂದು ರಿಕ್ವೆಸ್ಟ್ ಮಾಡಿ ಆಫೀಸರ್ಸ್ಗೆ ಇದು ಮಾಡಿ ಪ್ರಾಬ್ಲಮ್ ಆಗುತ್ತೆ ಅಂತಲೇ ಸರ್. ಮತ್ತು ನಮಗೇನೋ ಲೋಡ್ ಏನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಸರ್. ಇದು ಇಲ್ಲ ಇವಾಗಂತೂ ಸರ್ ನಡೀತಾ ಇದೆ. ಇವತ್ತು ಅದು ಮತ್ತೊಂದು ಲೋಡ್ ನಾನು ಹೇಳಿದ್ದೀನಿ, ಈಗ ಆಲ್ರೆಡಿ ಲೋಡ್ ಬರ್ತಾ ಇದೆ. ಬಟ್ ಈಗ ನಮ್ಮ ಡ್ರೈವರ್ ಆಗಲಿ ಯಾರೋ ಒಬ್ಬರು ಆಫೀಸರ್ಸ್ ಹೇಳಿದ್ದಾರೆ ಸರ್ ನನಗೆ, ಈಗ ನೆಕ್ಸ್ಟ್ ಇನ್ನೊಂದು 2 days ಇನ್ನೊಂದು ಲೋಡ್ ಬರ್ತಾ ಇದೆ. ಆಫ್ಟರ್ ಇನ್ 1 week ಆದ ನಂತರ ಸಪ್ಲೈ ಆಗೋದು ಮುಷ್ಕಿಲ್ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. ಮೇ ಬಿ ಅಷ್ಟೊಂದು ಏನು ಕಾನ್ಫಿಡೆನ್ಸ್ ನಮಗೂ ಇಲ್ಲ. ಬಟ್ ಇದು ಇದೇ ಥರ ವಾರ ಮುಂದುವರೆದ್ರೆ 100% ಇಶ್ಯೂ ಅಂತ ಆಗುತ್ತೆ ಸರ್. ಕ್ಯೂ ಇದೆ ಸರ್. ನಮಗೂ ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತಿಲ್ಲ. ನಿನ್ನ ಓನ್ಲಿ 1 ಡೇದಾಗ 5,000 ಲೀಟರ್ಸ್ ಸರ್ ನಾವು ಸೇಲ್ ಮಾಡಿದ್ವಿ ಬರೀ 1 ಡೇ ಇದೆ. ಆ್ಯಕ್ಚುಲಿ ನಮ್ಮ ಸೇಲ್ ಇದೆ 3.5 KL ಪರ್ ಡೇ ಇದೆ. ನಿನ್ನ 1 ಡೇದಾಗ ಸರ್ 5 KL ಹೋಗಿದೆ. ಸ್ಟಾಕ್ ಮಾಡ್ಕೋತಾರೆ. ಎಲ್ಲರೂ ಬಂದು ಎಲ್ಲರಿಗೂ ಒಂದು ಆತಂಕ ಹೆಚ್ಚಾಗಿದೆ ಸರ್. ಬಂದು ಕಸ್ಟಮರ್ ಎಲ್ಲ ಏನು ಟ್ಯಾಂಕ್ ಫುಲ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಒಂದೇನೋ ಮಿಸ್ಅಂಡರ್ಸ್ಟ್ಯಾಂಡ್ ಆಗ್ತದೆ, ನಮಗೂ ಗೊತ್ತಾಗ್ತಾಯಿಲ್ಲ. ಬಟ್ ನಮಗೂ ಇಲ್ಲಿ ಮ್ಯಾನೇಜ್ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಏನು ಅಷ್ಟ ಇಶ್ಯೂ ಆಗ್ತಾ ಇದೆ. ಶಾರ್ಟೇಜ್ ಇದೆ ಸರ್. ಸರ್ ಇವಾಗ 72.28 ಪೈಸೆ ಇದೆ ಸರ್. ಮುಂಚೆ ಸರ್ 1 week ಬಿಫೋರ್ ಸರ್ 67.28 ಇತ್ತು ಸರ್. ಹಾಂ, ಯುದ್ಧದ ಇಫೆಕ್ಟ್ ಸಂಬಂಧ ಆಲ್ರೆಡಿ 10 ರೂಪಾಯಿ ಹೆಚ್ಚು ಮಾಡಿದೆ ಸರ್. ಇನ್ನೂ ಜಾಸ್ತಿ ಆಗುವ ಸಂಭವ ಇದೆ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ಪ್ರೈವೇಟ್ ಗ್ಯಾಸ್ ಏಜೆನ್ಸಿ ಅವರು ಆಲ್ರೆಡಿ ನಮಗಿಂತ 2 ರೂಪಾಯಿ ಮುಂದಿದ್ದಾರೆ. 2 3 ರೂಪಾಯಿ ನಮಗಿಂತ ಜಾಸ್ತಿ ಇದ್ದಾರೆ ಅವ್ರು ಹೆಚ್ಚಿದೆ. ಬಟ್ ನಾವು ಹೇಳಲಿಕ್ಕೆ ಆಗಿಲ್ಲ. ನಮ್ಮ ಕಂಪ್ನಿ ಯಾವಾಗ ಹೆಚ್ಚು ಮಾಡ್ತದೆ ಹೇಳಕ್ಕೆ ಬರ್ತದೆ ಸರ್. ನಮ್ಮ ಹೆಸರು ತುಕಾರಾಮ್ ಅಂತ ಸರ್. ನಮ್ಮ ಪಂಪ್ ಮ್ಯಾನೇಜರ್ ಸರ್.